ವಿಮಾನ ದುರಂತ ನಡೆದಂತಹ ಸ್ಥಳಕ್ಕೆ ಈಗ ಎನ್ಐಎ ತಂಡ ಭೇಟಿ ಕೊಟ್ಟಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಭೀಕರ ವಿಮಾನ ದುರಂತ, ಆ ಸ್ಥಳಕ್ಕೀಗ ಎನ್ಐಎ ಭೇಟಿ ಕೊಟ್ಟಿದ್ದು ಬ್ಲಾಕ್ ಬಾಕ್ಸ್ಗಾಗಿ ಶೋಧ ನಡೆಸ್ತಾ ಇದೆ. ಅಹಮದಾಬಾದ್ನ ಮೇಘಾನಿ ಪ್ರದೇಶದಲ್ಲಿ ಶೋಧ. ಬ್ಲಾಕ್ ಬಾಕ್ಸ್ನಲ್ಲಿ ಎಲ್ಲವೂ ಕೊನೆ ಕ್ಷಣದ ವಿಚಾರಗಳು ಅಡಗಿರುತ್ತೆ. ಹಾಗಾಗಿ ತನಿಖೆಗೆ ಬಹಳ ಸಹಕಾರಿ ಈ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ರೆ ಆ ಹಿನ್ನೆಲೆಯಲ್ಲೇ ಬ್ಲಾಕ್ ಬಾಕ್ಸ್ಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಎಂತಹ ಮಹಾ ದುರಂತವೇ ಆಗಲಿ ಬ್ಲಾಕ್ ಬಾಕ್ಸ್ ಸೇಫ್ ಆಗಿರುತ್ತೆ. ಅದರಿಂದಾಗಿ ಅದರಲ್ಲಿ ಅಡಕಾಗಿರುವಂತಹ ಅಂಶಗಳು, ಕೊನೆ ಕ್ಷಣದಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ಪೈಲಟ್ ಮಾತುಕತೆ ನಡೆಸಿರುವಂಥದ್ದು, ಆ 40 ಸೆಕೆಂಡ್ಗಳಲ್ಲಿ ಆದದ್ದು ಏನು, ಇದೆಲ್ಲದರ ಬಗ್ಗೆ ಅಲ್ಲಿ ನಡಗಿರುತ್ತೆ. ಆ ಅಂಶಗಳನ್ನು ಇಟ್ಕೊಂಡು ಆ ಮಾಹಿತಿಯನ್ನು ಆಧರಿಸಿ ತನಿಖೆ ನಡೆಸಲಾಗುತ್ತೆ. ಯಾಕಾಗಿ ನಡೀತು, ಹೇಗೆ ನಡೀತು, ಯಾವುದು ಪ್ರಮುಖ ಕಾರಣ ಇಂಥದ್ದೊಂದು ದುರಂತಕ್ಕೆ ಅನ್ನೋದನ್ನ ತನಿಖೆ ಮಾಡಲಾಗುತ್ತೆ. ವಿಮಾನ ದುರಂತ ಸ್ಥಳದ ಬಳಿ ಡಿವಿಆರ್ ಪತ್ತೆಯಾಗಿದೆ. ಆ ಡಿವಿಆರ್ ವಶಕ್ಕೆ ಪಡೆದಿದೆ ಗುಜರಾತ್ ATS. ಡಿವಿಆರ್ FSLಗೆ ಕಳುಹಿಸಿ ಪರಿಶೀಲನೆ. ದುರಂತಕ್ಕೆ ಕಾರಣ ಏನು ಅಂತ ತೀವ್ರ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಡಿವಿಆರ್ನಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡೆಯಲಾಗುತ್ತೆ. ಹೀಗಾಗಿಯೇ ಆ ಡಿವಿಆರ್ ಅನ್ನ ಗುಜರಾತ್ ATS ವಶಕ್ಕೆ ಪಡೆದಿರುವಂಥದ್ದು, FSLಗೆ ಕಳುಹಿಸಲಾಗಿದೆ ಪರಿಶೀಲನೆ ನಡೆಸೋದಕ್ಕಾಗಿ. ಇಂಥದೊಂದು ಮಹಾನ್ ದುರಂತ ನಡೆದು ಅಹಮದಾಬಾದ್ನಲ್ಲಿ ಅಪತನದ ಭೀಕರ ದೃಶ್ಯ ನೋಡ್ತಾ ಇದ್ದೀವಿ. ಒಬ್ಬ ಪ್ರಯಾಣಿಕ ಬಚಾವಾದದ್ದು ಬಿಟ್ರೆ ವಿಮಾನದಲ್ಲಿದ್ದವರೆಲ್ಲರೂ ಕೂಡ 242 ಯಾತ್ರಿಗಳು ಮೃತಪಟ್ಟರು. ಜೊತೆಗೆ ಆ ವಿಮಾನ ಹೋಗಿ ಪತನ ಆದದ್ದು ಒಂದು ಹಾಸ್ಟೆಲ್ ಮೇಲೆ. ಜೊತೆಗೆ ಆ ಹಾಸ್ಟೆಲ್ ಬಳಿಯಲ್ಲೇ ಒಂದು ಟೀ ಶಾಪ್ ಇತ್ತು. ಆ ಟೀ ಶಾಪ್ನಲ್ಲಿದ್ದಂಥ ಬಾಲಕ ಮೃತಪಟ್ಟ. ಹೀಗೆ ಹಲವರ ಸಾವಿಗೆ ಈ ದುರಂತ ಕಾರಣ ಆಗಿದೆ. डीवीआर अंदर का मैक्स का नहीं, वो देखना पड़ेगा कौन सा है. मलबे में से निकला है. मलबे में से निकला है सर. और क्या क्या निकला है? डीवीआर है, ये डीवीआर है. मलबे में से निकला है. नहीं, वो मलबे में से निकला है. प्लीज प्लीज, ये काम नहीं है. ये मेरा काम नहीं है, ये दूसरा काम नहीं. ಎಸ್, ಸ್ಥಳದಿಂದ ನಮ್ಮ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮಹಾ ದುರಂತ ಸಂಭವಿಸಿದೆ. ಈಗ ದುರಂತಕ್ಕೆ ಏನು ಕಾರಣ ಅನ್ನೋದನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಈಗ ಸ್ಥಳದಲ್ಲಿ ಸಿಕ್ಕಿರುವಂತಹ ಡಿವಿಆರ್ ಬಹಳ ಮಹತ್ವವಾದಂತಹ ಒಂದು ಅಂಶ. ಹಾಗೆ ಬ್ಲಾಕ್ ಬಾಕ್ಸ್ಗೂ ಏನು ಹುಡುಕಾಟವನ್ನ ನಡೆಸಲಾಗ್ತಾ ಇದೆ, ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಸದ್ಯಕ್ಕೆ ಏನು ನಡೀತಾ ಇದೆ ಗ್ರೌಂಡ್ ನಲ್ಲಿ? ಹೌದು ಪ್ರತಿಮಾ, ಈ ಬೆಳಗ್ಗೆ ಒಂದು ಸುದ್ದಿ ಬಂದಿತ್ತು, ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂತಹದ್ದು. ಆದ್ರೆ ಏರ್ ಇಂಡಿಯಾ ಅದನ್ನ ಸ್ಪಷ್ಟಪಡಿಸ್ತಾ ಇದೆ, ಯಾವುದೇ ಕಾರಣಕ್ಕೂ ಬ್ಲಾಕ್ ಬಾಕ್ಸ್ ಇನ್ನೂ ಸಿಕ್ಕಿಲ್ಲ, ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ನಡೀತಾ ಇದೆ ಅನ್ನುವಂತಹದನ್ನ ಹೇಳಿರುವಂತಹದ್ದು. ನಾನೀಗ ಘಟನೆ ನಡೆದಿರ್ತಕ್ಕಂತಹ ಸ್ಥಳದಲ್ಲೇ ಇದ್ದೇನೆ. ಈಗ ಪರಿಸ್ಥಿತಿ ಹೇಗಿದೆ ಅನ್ನುವಂತಹದನ್ನ ತೋರಿಸುವಂತಹ ಪ್ರಯತ್ನ ನೋಡ್ತಾ ಇರಬಹುದು. ಇದು ಅಹಮದಾಬಾದ್ನ ಏನು ವಿಮಾನ ದುರಂತ ಆಯ್ತು, ವಿಮಾನ ದುರಂತ ನಡೆದಂತಹ ಕಟ್ಟಡ ಏನಿದೆ, ಕಟ್ಟಡದ ಮೇಲೆ ಅಪ್ಪಳಿಸಿತ್ತು ವಿಮಾನ, ಅದೇ ಕಟ್ಟಡದ ಪರಿಸ್ಥಿತಿ ಈಗ ಹೇಗಿದೆ ಅನ್ನುವಂತಹದನ್ನ ತೋರಿಸುವಂತ ಪ್ರಯತ್ನ. ಇನ್ನು JCP ಕೆಲಸ ನಡೀತಾ ಇದೆ. ಬಹು ಮುಖ್ಯವಾಗಿ ವಿಮಾನದ ಅವಶೇಷಗಳನ್ನ ತೆಗೆದು ಹಾಕುವಂತ ಕೆಲಸ ನಡೀತಾ ಇದೆ. ಬಹು ಮುಖ್ಯವಾಗಿ ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ಕೂಡ ನಡೀತಾ ಇರುವಂತಹದ್ದು. ಬೆಳಗ್ಗೆನೆ DGC ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಭೇಟಿ ನೀಡಿ ಆ ಒಂದು ಬ್ಲಾಕ್ ಬಾಕ್ಸ್ ನ ಹುಡುಕಾಟವನ್ನು ನಡೆಸ್ತಾ ಇರುವಂತಹದ್ದು. 2 ಇಂಜಿನ್ ಈ ಬೋಯಿಂಗ್ ವಿಮಾನದಲ್ಲಿ ಇದ್ದಿದ್ರಿಂದ 2 ಬ್ಲಾಕ್ ಬಾಕ್ಸ್ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಲಾಗ್ತಾ ಇದೆ. ಹಾಗಾಗಿ 2 ಬ್ಲಾಕ್ ಬಾಕ್ಸ್ ಗಳಿಗಾಗಿ ಈಗ ಹುಡುಕಾಟ ನಡೆಸ್ತಿರುವಂತಹದ್ದು. ಮುಖ್ಯವಾಗಿ ಬ್ಲಾಕ್ ಬಾಕ್ಸ್ ನಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ವಿಮಾನ ಒಂದು ದುರಂತಕ್ಕೆ ಕಾರಣ ಏನು, ತಾಂತ್ರಿಕ ದೋಷ ಇತ್ತಾ, ಅಥವಾ ಪೈಲಟ್ ನ ಎಡವಟ್ಟೇನಾದ್ರೂ ಇತ್ತಾ, ಅಥವಾ ಹಕ್ಕಿ ಏನಾದ್ರೂ ಡಿಕ್ಕಿ ಹೊಡಿತಾ, ಹೀಗೆ ಅನೇಕ ಸಮಸ್ಯೆಗಳಿರಬಹುದು. ಆದ್ರೆ ಯಾವ ನಿಖರವಾದ ಸಮಸ್ಯೆ ಅನ್ನುವಂತಹದ್ದು ಆ ಬ್ಲಾಕ್ ಬಾಕ್ಸ್ ನಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಕಾಕ್ಪಿಟ್ ನಲ್ಲಿ ಕೊನೆಯ ಬಾರಿಗೆ ಪೈಲಟ್ ಹಾಗೂ ಸಹ ಪೈಲಟ್ಗಳು ಏನ್ ಮಾತಾಡ್ಕೊಂಡಿರ್ತಾರೆ ಅದು ಕೂಡ ಗೊತ್ತಾಗುತ್ತೆ. ಏನ್ ಸಮಸ್ಯೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ನಿಖರ ಸಮಸ್ಯೆ ಪತ್ತೆಗಾಗಿ ಈಗ ಬ್ಲಾಕ್ ಬಾಕ್ಸ್ ಅಗತ್ಯ ಇದೆ. ಬ್ಲಾಕ್ ಬಾಕ್ಸ್ ಗಾಗಿ ಈಗ ಹುಡುಕಾಟ ನಡೀತಾ ಇರುವಂತಹದ್ದು. ಒಂದ್ ಕಡೆ ಬಿಲ್ಡಿಂಗ್ ನ ಅವಶೇಷಗಳು ಹೇಗಾಗಿದೆ ಅನ್ನುವಂಥದ್ದನ್ನು ನೋಡಬಹುದು. ಇಡೀ 4-5 ಬಿಲ್ಡಿಂಗ್ಗಳು
ನೇರವಾಗಿ ಏನ್ ಕಾಣಿಸ್ತಾ ಇದೆ ಹಾಸ್ಟೆಲ್ ಬಿಜೆ ಮೆಡಿಕಲ್ ಆಸ್ಪತ್ರೆಯ ಹಾಸ್ಟೆಲ್ ಇದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು, ಮಸಿಯಾಗಿ ಕಾಣ್ತಾ ಇರುವಂತಹದ್ದು. ಇನ್ನು ಕೂಡ JCP ಕೆಲಸ ನಡೆಸ್ತಾ ಇದೆ. ಮುಖ್ಯವಾಗಿ ಏನು ವಿಮಾನ ಪತನ ಆಯಿತು, ಪತನಗೊಂಡಂತಹ ಸಂದರ್ಭದಲ್ಲಿ ಕಟ್ಟಡದ ಅವಶೇಷಗಳು ಕೂಡ ನೆಲಕ್ಕೆ ಬಿದ್ದಿರುವಂತಹದ್ದು, ಜೊತೆಗೆ ವಿಮಾನದ ಅವಶೇಷಗಳು ಕೂಡ ನೆಲಕ್ಕೆ ಬಿದ್ದಿರುವಂತಹದ್ದು, ಅವುಗಳೆಲ್ಲವನ್ನು ಕೂಡ ತೆರವುಗೊಳಿಸುವಂತಹ ಕೆಲಸ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಬೆಳಿಗ್ಗೆ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು, ಇಲ್ಲಿಗೂ ಭೇಟಿಯನ್ನ ಕೊಟ್ಟಿದ್ರು, ಮತ್ತೆ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಇಲ್ಲಿನ ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು, ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡ್ರು. ಪರಿಸ್ಥಿತಿ ಹೇಗಿದೆ ಮತ್ತೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಪಡ್ಕೊಂಡ್ರು. ಮತ್ತೆ ಆಸ್ಪತ್ರೆಗೆ ತೆರಳಿ ಅಲ್ಲಿ ಏನು ಗಾಯಗೊಂಡಂತವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ರು. ಮತ್ತೆ ಈ ವಿಮಾನ ಅಪಘಾತದಲ್ಲಿ ಬದುಕುಳಿದಿರುವಂತಹ ಏಕೈಕ ಪ್ರಯಾಣಿಕ ವಿಶ್ವಾಸ್ ಕುಮಾರ್ ಅವರನ್ನು ಕೂಡ ಮಾತನಾಡಿಸಿದ್ರು. ಅವರ ಆರೋಗ್ಯವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಾರಿಸಿರುವಂತಹದ್ದು. ಬಹು ಮುಖ್ಯವಾಗಿ ಈಗ DNA ಪರೀಕ್ಷೆ ನಡೀತಾ ಇರುವಂತಹದ್ದು. ಏನು ವಿಮಾನದಲ್ಲಿ ಇದ್ದಂತಹ 242 ಪ್ರಯಾಣಿಕರ ಪೈಕಿ 241 ಪ್ರಯಾಣಿಕರು ಸುಟ್ಟು ಕರಕಲಾಗಿರುವಂತಹದ್ದು, ಓರ್ವ ಪ್ರಯಾಣಿಕ ಮಾತ್ರ ಬದುಕಿ ಉಳಿದಿರುವಂತಹದ್ದು. ಇನ್ನ 241 ಪ್ರಯಾಣಿಕರು ಯಾರ ಮೃತದೇಹ ಅನ್ನುವಂತ ನಿಟ್ಟಿನಲ್ಲಿ ಗೊತ್ತಾಗದೇ ಇರುವಷ್ಟು ಸುಟ್ಟು ಕರಕಲಾಗಿರುವಂತಹದ್ದು. ಹಾಗಾಗಿ ಅವರೆಲ್ಲ ಪ್ರಯಾಣಿಕರ ಮೃತದೇಹಗಳ DNA ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. DNA ಪರೀಕ್ಷೆ ಎಲ್ಲ ಮೃತದೇಹಗಳ DNA ಪರೀಕ್ಷೆ ಆಗಿರುವಂತಹದ್ದು, ಜೊತೆಗೆ ಆ ಮೃತದೇಹಗಳ ಸಂಬಂಧಿಕರ DNA ಟೆಸ್ಟ್ ಗಳನ್ನು ಕೂಡ ಈಗ ಸ್ಯಾಂಪಲ್ ನ ತೆಗೆದುಕೊಳ್ತಿರುವಂತಹದ್ದು. 2 ಮ್ಯಾಚ್ ಆದ್ರೆ ಆ ಒಂದು ಮೃತದೇಹಗಳನ್ನ ಸಂಬಂಧಿಕರಿಗೆ ಹಸ್ತಾಂತರ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಅದು ಬೆಳಗಿನಿಂದಲೂ ಕೂಡ ನಿರಂತರವಾಗಿ ನಡೀತಾ ಇರುವಂತಹದ್ದು. ಒಂದು ಕಡೆ ಘಟನಾ ನಡೆದ ಸ್ಥಳದಲ್ಲಿ ಅವಶೇಷಗಳನ್ನ ತೆಗೆದುಹಾಕುವಂತಹ ಕೆಲಸ. ನಿನ್ನೆ ಈ ಒಂದು ಘಟನೆ ನಡೆದಂತಹ ಸ್ಥಳಕ್ಕೆ ಎಲ್ರಿಗೂ ಹೋಗ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಇವತ್ತು ಆ ಒಂದು ಕಾರ್ಯಾಚರಣೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ, NDRF, SDRF ಮತ್ತು ಪೊಲೀಸರಿಗೆ ಮಾತ್ರ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತಹದ್ದು. ಇನ್ನ ಯಾರಿಗೇ ಆಗ್ಲಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಇದುವರೆಗೂ ಕೂಡ ಇವತ್ತು ಕೊಟ್ಟಿಲ್ಲ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದಿದ್ರು. ಅದ್ರ ಜೊತೆಗೆ ಇನ್ನಿತರ ಅಧಿಕಾರಿಗಳು ಕೂಡ ನಿರಂತರವಾಗಿ ಬಂದು ಇಲ್ಲಿ ತನಿಖೆಯನ್ನ ಮತ್ತೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. DGC ಅಧಿಕಾರಿಗಳು ಬಂದಿದ್ರು, ಏರ್ ಇಂಡಿಯಾ ಅಧಿಕಾರಿಗಳು ಕೂಡ ಬಂದಿದ್ರು. ಬಹು ಮುಖ್ಯವಾಗಿ ಬ್ಲಾಕ್ ಬಾಕ್ಸ್ ನಲ್ಲಿ ಪತ್ತೆ ಆಗದಂತಹ ವಿಚಾರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ತನಿಖೆ ಆಗ್ಬೇಕಾಗತ್ತೆ. ಈಗ ಅಮೆರಿಕ ಕೂಡ ಹೇಳ್ತಾ ಇದೆ, ಇದನ್ನ ತನಿಖೆ ಮಾಡ್ಲಿಕ್ಕೆ ನಾವು ಕೂಡ ಸಿದ್ಧರಾಗಿದ್ದೀವಿ, ನಾವು ಕೂಡ ತನಿಖೆಯನ್ನ ಮಾಡ್ತೀವಿ ಈ ಏರ್ ಇಂಡಿಯಾ ವಿಮಾನ ಪತನ ಆಗಿರುವಂತಹ ವಿಚಾರ ಅನ್ನುವಂತ ನಿಟ್ಟಿನಲ್ಲಿ ಅಮೆರಿಕ ಕೂಡ ಹೇಳಿರುವಂತಹದ್ದು. ಬ್ಲಾಕ್ ಬಾಕ್ಸ್ ಪತ್ತೆ ಆಗ್ಬೇಕು, ಮತ್ತೆ ಪತ್ತೆ ಆದಂತಹ ಸಂದರ್ಭದಲ್ಲಿ ವಿಮಾನ ಪತನಕ್ಕೆ ನಿಖರ ಕಾರಣ ಏನು ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರತಿಮಾ, ಹರೀಶ್, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡಿತಾ ಹೋಗ್ತೀನಿ.